ಆಯ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಗಾಯ್ಸ್. ಇವತ್ತೆಲ್ಲ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಫ್ರೆಶ್ ಅಪ್ ಆಗಿ ರೆಡಿ ಸ್ನಾನ ಮಾಡಿದ್ದೀನಿ. ಇವತ್ತು ಮಂಡೇ, ಇವಾಗ ಸ್ಕೂಲ್ಗೆ ಹೋಗೋದಿದೆ. 2 ದಿನ ರಜಾ ಕೊಟ್ಟಿದ್ದಾರೆ, ಅದಕ್ಕೆ ಇವತ್ತು ಸ್ಕೂಲ್ ಇದೆ. ನಾಷ್ಟ ಬಂದು ಚಿತ್ರಾನ್ನ ಆಗಿದೆ, ತಿನ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಮ್ಮ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಸೊ ಫೈನಲಿ ನಾನು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಚೇಂಜ್ ಮಾಡಿ ಡೈಲಿ ಯೂಸ್ ಬಟ್ಟೆ ಹಾಕ್ಕೊಂಡು ನಾನು 4:15 ಬಂದೆ. 4:15 ಬಂದು 1 ಅವರ್ 5:15 ತನಕ ಹೋಮ್ವರ್ಕ್ ಮಾಡಿ, 2 ಹೋಮ್ವರ್ಕ್ ಇತ್ತು, 2 ಸಬ್ಜೆಕ್ಟು. ಆಮೇಲೆ ಒಂದು ಕನ್ನಡ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಿ ನಾನು ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಎಡಿಟಿಂಗ್ ಕೂಡ ಒಂದು ಅರ್ಧ ಗಂಟೆ ತಗೋತು. ಅರ್ಧ ಗಂಟೆ ತೊಗೊಂಡಂಗೆ ಅಷ್ಟರಲ್ಲಿ ಒಂದು 7 ಗಂಟೆ ಆಯಿತು. ನಗರಕ್ಕೆ ಹೋಗಿದ್ದು ನಗರಕ್ಕೂ ನಮ್ಮ ಅಪ್ಪನ ಕಳಿಸ್ಬಿಟ್ಟು ಬಂದಿದ್ದೀನಿ. ಈಗ ನಗರದ ಅಂಗಡೀಲಿ ಇಷ್ಟೊತ್ತಂಕ ಇದ್ದೆ ನಾನು. ನಮ್ಮ ಅಪ್ಪ ನಗರಕ್ಕೆ ಹೋಗಿದ್ದು ಬಂದರು. ಈಗ ಮನೆಗೆ ಬಂದಿದ್ದೀನಿ. ನಾನೀಗ ಅಂಗಡಿಲಿದ್ದಿದ್ದು ವೀಡಿಯೋ ಹಾಕ್ತೀನಿ ನಿಮಗೆ. ಈಗ ಅದು ಈಗ ನೀವು ನೋಡಿರ್ಬೋದು ಅಂದ್ಕೋತೀನಿ. ಅಂಗಡಿಯಿಂದ ಬಂದಿದ್ದೀನಿ ಈಗ ಫೈನಲಿ. ಈಗ ಓದ್ಕೊಳ್ಳೋದಿದೆ. ಆಮೇಲೆ ನಂದು ನಾನು ಡೈಲಿ ರೊಟೀನ್ ನಿಮಗೆ ಇವತ್ತು ನಾನು ಹೇಳ್ತೀನಿ. ಏನು ಡೈಲಿ ರೊಟೀನ್ ಇರ್ತಾ ನಂದು ಅಂತ ನಿಮ್ಗೆ ಹೇಳ್ತೀನಿ. ಅಂದರೆ ವ್ಲಾಗ್ ಸ್ಟಾರ್ಟ್ ಆದಾಗಿಂದ ಯಾವ ಥರ ನಾನು ಇರ್ತೀನಿ ಅಂದರೆ ವ್ಲಾಗ್ಗೆ ಯಾವಾಗ ಟೈಮ್ ಕೊಡ್ತೀನಿ ಎಡಿಟಿಂಗ್ ಮಾಡೋಕ್ಕೆ, ಆ ಥರ ಹೇಳ್ತೀನಿ. ಇವಾಗ ಬೆಳಗ್ಗೆ ಎದ್ದೇಳೋದು ಒಂದು 7 ಗಂಟೆ ಆಗುತ್ತೆ, ಇಲ್ಲ 6:15 7 ಗಂಟೆ ಆಗುತ್ತೆ. ಹೋಮ್ವರ್ಕ್ ಬರೆಯೋದಿದ್ರೆ ಮಾತ್ರ 6:15 ಎದ್ದೇಳ್ತೀನಿ, ಇಲ್ಲಾಂದರೆ 7 ಗಂಟೆಗೆ ಎದ್ದೇಳೋದು. ಮಾಮೂಲಿ ಒಂದು ಸ್ವಲ್ಪ ಏನಾದ್ರು ಓದ್ಕೊಂಡು 8 ಗಂಟೆ ತನಕ, 8 ಗಂಟೆ ಆದಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡೋದಿದ್ರೆ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತೀನಿ. ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋ ತನಕ 8:15 ಆಗಿ ರೆಡಿಯಾಗಿ ಎಲ್ಲ ಆಗೋ ತನಕ 8:15 ಆಗೋಗುತ್ತೆ. ಆಮೇಲೆ ನಾಷ್ಟ ಮಾಡಿ ಅದನ್ನು ಮಾಡೋ ತನಕ 8:45 ಆಗೋಗುತ್ತೆ. ಕರೆಕ್ಟಾಗಿ 9 ಗಂಟೆಗೆ ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲಿಂದ ಬಂದ ತಕ್ಷಣ ನಾನು ಬಟ್ಟೆ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಯ್ತೀನಿ. ಫ್ರೆಶ್ ಅಪ್ ಆಗಿ ತಲೆ ಬಿಚ್ಕೊಂಡು ಹೋಗಿ ಹಾಲು ತಗೊಬರ್ತೀನಿ. ನಾನು ಹಾಲಿನ ಡೈರಿಗೆ ಹೋಗ್ಬಿಟ್ಟು, ಅಕಸ್ಮಾತ್ ಹೋಗಲಿಲ್ಲ ಅಂದರೆ ನಮ್ಮ ಅಪ್ಪನೇ ನನ್ನ ತಂಗಿನ ಕರ್ಕೊಬರಕ್ಕೆ ಹೋಗ್ತಾರಲ್ಲ, ಹಂಗೇ ಹೋಗಿದ್ದು ಬರ್ತಾರೆ. ಆ್ಯಂಡ್ ಆಮೇಲೆ ಬಂದಮೇಲೆ ಇಲ್ಲ ಫೋನ್ ನೋಡ್ತೀನಿ, ಇಲ್ಲಾಂದರೆ ಏನಾದ್ರು ಕೆಲಸ ಇತ್ತು, ಜಾಸ್ತಿ ಹೋಮ್ವರ್ಕ್ಗಳು ಕೊಟ್ಟಿದ್ದಾರೆ ಅಂದರೆ ನಾವು ಬರೆಯೋಕ್ಕೆ ಕೂತ್ಕೋತೀನಿ. ಇನ್ಮೇಲಿಂದ ಏನು ಮಾಡ್ತೀನಿ ಅಂತಂದರೆ ಬರೆಯೋಕ್ಕೆ ಕೂತ್ಕೊಬಿಡ್ತೀನಿ 5 ಗಂಟೆಯಿಂದ 6 ಗಂಟೆ ತನಕ. ಹೋಮ್ವರ್ಕ್ ಏನು ಬರೆದಿದ್ದೆ ಅದೇ ಬರ್ಕೊಬಿಡ್ತೀನಿ. ಆಮೇಲೆ ನಾನು 6 ಗಂಟೆಯಿಂದ 7 ಗಂಟೆ ತನಕ ಎಡಿಟಿಂಗ್ ಮಾಡೋಕ್ಕೆ ಎಡಿಟಿಂಗು ವ್ಲಾಗ್ ಅಪ್ಲೋಡ್ ಮಾಡಬೇಕಲ್ಲ, ಅದ್ರ ಬಗ್ಗೆ ಫೋನ್ ಬಗ್ಗೆ ಎಲ್ಲನೂ ಮುಗಿಸ್ಕೊಬಿಡ್ತೀನಿ. 6 ಗಂಟೆಯಿಂದ 7 ಗಂಟೆ ತನಕ. 7 ಗಂಟೆಗೆ ನಾನು ಕರೆಕ್ಟಾಗಿ 7 ಗಂಟೆಗೆ ಅಂಗಡಿಗೆ ಹೋಗ್ತೀನಿ. 7 ಗಂಟೆ 8:15 8:45ಗೆ ಮನೆಗೆ ಬರ್ತೀನಿ. 8:45ಯಿಂದ 9:30 ತನಕ ಓದ್ಕೋತೀನಿ. ಇಷ್ಟೇ ನನ್ನ ಡೈಲಿ ಲೈಫು. ಆಮೇಲೆ ಹಂಗಂಗೆ ಬ್ಲಾಗ್ ಮಾಡ್ತಾಯಿರ್ತೀನಿ, ಈಗ ಮಾಡ್ತಿದ್ದೀನಲ್ಲ ಹಂಗೆ ಅಷ್ಟೇ. ನನ್ನ ಡೈಲಿ ಲೈಫ್ ಅಂದರೆ ಡೈಲಿ ರೊಟೀನು ಅಷ್ಟೇ, ಇನ್ನೇನು ಇಲ್ಲ. ಒಟ್ಟಿನಲ್ಲಿ ಟೈಮು ದಿನ ಒಂಟಲ್ಲಿ ಬೇಗನೆ ಹೋಗುತ್ತೆ. ಒಟ್ಟಿನಲ್ಲಿ ಮನೆಗೆ ಬಂದಮೇಲಂತೂ 1 ನಿಮಿಷನೂ ಇರೋಕ್ಕಾಗಲ್ಲ. ಇನ್ನು ಮನೆ ಕೂಡ ಏನೂ ಕ್ಲೀನ್ ಆಗಿಲ್ಲ, ಕ್ಲೀನ್ ಮಾಡಬೇಕು. ಈಗ ಅನ್ನ ಕೂಗ್ಸೋಕ್ಕಿಟ್ಟಿದ್ದಾರೆ, ಊಟ ಮಾಡಬೇಕು. ಟೈಮು 9 ಗಂಟೆ ಆಗಿದೆ. ಈಗ ಒಂದು ಸಬ್ಜೆಕ್ಟ್ ಓದ್ಕೋತೀನಿ. ಈಗ ಡೈಲಿ ರೊಟೀನ್ ಥರನೇ ದಿನ ಒಂದೊಂದು ಸಬ್ಜೆಕ್ಟು ಒಂದೊಂದು ಲೆಸನ್ ಓದ್ಕೊಬರ್ತಾಯಿದ್ದೀನಿ. ಅದಕ್ಕೇ ಈಗ ಓದಬೇಕಿದೆ. ಬನ್ನಿ. ಹೋಮ್ವರ್ಕು ನಾನು 5 ಗಂಟೆಯಿಂದ 6 ಗಂಟೆ ತನಕ ಮಾಡ್ಕೊಂಡಿದ್ದೆ. ಹೋಮ್ವರ್ಕ್ ಮುಗಿದೋಗಿದೆ ನಂದು, ಈಗ ಬರ್ಕೋಬೇಕು. ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ಈಗ ಬರ್ಕೊಳ್ಳೋಣ. ಒಂದೇ ಒಂದು ಹೋಮ್ವರ್ಕ್ ಬರೆದಿದೆ. ನಾಳೆ ನನ್ನ ತಂಗಿದು ಏನೋ ಫಂಕ್ಷನ್, ನಾಳೆ ಒಂದು ಫಂಕ್ಷನ್ ಇದೆ. ನಾಳೆ ಡ್ಯಾನ್ಸ್ ಇದೆ. ಅದೇ ಮೊನ್ನೆ ತೋರಿಸಿದ್ನಲ್ಲ ನಾನು, ಏನು ಕೋಲ್ ಡ್ಯಾನ್ಸ್ಗೆ ಇದು ಮಾಡ್ತಿದ್ಲಲ್ಲ, ಪೇಪರ್ ಹಾಕ್ತಿದ್ರಲ್ಲ, ಹೋಯ್ತು ಗೈಸ್ ಕರೆಂಟು. ಫೇಸಲ್ಲಿ ಕಾಣಿಸ್ತಾ ಇಲ್ಲ. ಬನ್ನಿ, ಕರೆಂಟ್ ಬಂದಮೇಲೆ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಕರೆಂಟ್ ಹೋಗಿದೆ. ಬನ್ನಿ. ಓಕೆ ಫ್ಯಾಮ್. ಸೊ ನಿನ್ನೆ ನಾನು ವ್ಲಾಗ್ ಏನು ಮಾಡೋದು ಮರ್ತ್ಕೊಂಡಿದ್ದೆ. ಈಗ ಒಂದು ದಿನನೇ ಆಯಿತು ಅನ್ಕೋತೀನಿ. ನಿನ್ನೆ ವ್ಲಾಗು ಇವತ್ತು ಹಾಕ್ಬೇಕಾಗಿತ್ತಲ್ಲ, ಅದು ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂದರೆ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ನಿನ್ನೆ ಅಷ್ಟೇ ಮಾತಾಡೋಕ್ಕಾಗಿದ್ದು, ಯಾಕಂದರೆ ಕರೆಂಟ್ ಹೋಗಿತ್ತು. ಆಮೇಲೆ ನನಗೆ ಪುನಃ ಊಟಕ್ಕೆ ಬೇರೆ ಕಳಿಸೋದಿತ್ತು. ಏನೇನೋ ಇದರಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆ ವ್ಲಾಗು ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಟುಮಾರೋ ಅಂದರೆ ನಾಳೆ. ಬಾಯ್, ಟೇಕ್ ಕೇರ್.